ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯರನ್ನ ವಂದಿಸ್ತೇವೆ. ನೀವೇನೋ ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ. ಕರ್ತನ ನಾಮಕ್ಕೆ ಮಹಿಮೆಯಾಗಲಿ. ಈ ಮೂಲಕ ನಮ್ಮ ಮಾತುಗಳನ್ನು ವೀಕ್ಷಿಸುತ್ತಿರುವಂಥ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಸ್ನೇಹ, ಪ್ರೀತಿ, ವಂದನೆಗಳನ್ನು ತಿಳಿಸೋನಾಗಿದ್ದೇನೆ. ಒಳ್ಳೆಯ ಒಂದು ಸಂದೇಶವನ್ನು ಈ ಮೂಲಕ ದೇವರು ನಮ್ಮೆಲ್ಲರಿಗೂ ತಿಳಿಸ್ಲಿಕ್ಕಿದ್ದಾರೆ. ನಾವೆಲ್ಲರೂ ಪ್ರಾರ್ಥನೆ ಮಾಡಿಕೊಂಡು ಮುಂದಿರುವ ಸಂದೇಶದ ಭಾಗವನ್ನು ಪ್ರಾರಂಭ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನ ತಂದೆ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ನಿನ್ನ ಮಕ್ಕಳಾದ ನಾವೆಲ್ಲರೂ ನಿನ್ನ ಮಾತುಗಳನ್ನು ಕೇಳಲಿಕ್ಕೆ ಸಿದ್ಧವಾಗಿದ್ದೇವೆ. ನೀವೇ ನಮ್ಮೊಂದಿಗೆ ಮಾತನಾಡಿರಿ, ಬಲಪಡಿಸಿರಿ. ಈ ದಿನದ ವಾಕ್ಯ ಸಂದೇಶವನ್ನು ನಮ್ಮೊಂದಿಗೆ ದೇವರೇ ನೀವು ನೀಡಿರೆಂಬುದಾಗಿ ಪ್ರಾರ್ಥಿಸ್ತೇವೆ. ಈ ಕೇಳೋ ವಾಕ್ಯಗಳು ಅನೇಕರಿಗೆ ಆಶೀರ್ವಾದವಾಗಿ ಮಾರ್ಪಡಲಿ. ದೇವರೇ, ಪ್ರಾರ್ಥನೆ ಜೀವಿತದಲ್ಲಿ ಅಧಿಕವಾಗಿ ಪ್ರಾರ್ಥಿಸಲಿಕ್ಕೆ ಸಹಾಯವಾಗಿ ಮಾರ್ಪಡಲಿ. ಎಲ್ಲ ಘನತೆಯನ್ನು ನಿಮಗೆ ಸಲ್ಲಿಸ್ತೇವೆ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಈ ದಿನದ ವಾಕ್ಯ ಸಂದೇಶದ ವಿಷಯ ಏನಾಗಿದೆ ಎಂಬುದಾಗಿ ನಾವು ನೋಡೋದಾದ್ರೆ, ನಾವು ಯಾಕೆ ಪ್ರಾರ್ಥಿಸಬೇಕೆಂಬುದಾಗಿರುವ ವಿಷಯದ ಕುರಿತು ನಾವು ಸ್ವಲ್ಪ ಸಮಯ ವಾಕ್ಯ ಆಧಾರಿತವಾಗಿ ಧ್ಯಾನ ಮಾಡಿಕೊಳ್ಳೋಣ. ನಾವು ಪ್ರಾರ್ಥನೆ ಮಾಡುವುದು ತುಂಬ ಅಗತ್ಯವಾಗಿರುವಂಥ ವಿಷಯವಾಗಿದೆ. ನಾವು ಪ್ರಾರ್ಥನೆ ಮಾಡುವಾಗಲೇ ನಮ್ಮ ಜೀವಿತವನ್ನು ನಾವು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಸಹಾಯವಾಗ್ತದೆ. ಕ್ರೈಸ್ತನಾದ ಒಬ್ಬನು ಪ್ರಾರ್ಥನೆ ಇಲ್ಲದೆ ಮುಂದೆ ಹೋಗಲಿಕ್ಕೆ ಸಾಧ್ಯವಾಗಲ್ಲ. ನಾವು ಪ್ರಾರ್ಥನೆ ಮಾಡುವಾಗಲೇ ಕೆಲವೊಂದು ವಿಷಯಗಳನ್ನು ದೇವರ ಮೂಲಕ ನಾವು ಪಡೆದುಕೊಳ್ಳಲಿಕ್ಕೆ ಸಾಧ್ಯ. ಹಾಗಾದರೆ ನಾವು ಯಾಕೆ ಪ್ರಾರ್ಥನೆ ಮಾಡಬೇಕು ಎಂಬುದಾಗಿರುವ ವಿಷಯದ ಕುರಿತು ನಾವು ಸ್ವಲ್ಪ ಸಮಯ ಧ್ಯಾನ ಮಾಡಿಕೊಳ್ಳೋಣ. ಮೊದಲನೇದಾಗಿ ನಾವು ಯಾಕೆ ಪ್ರಾರ್ಥನೆ ಮಾಡಬೇಕಂದ್ರೆ, ದೇವರೊಂದಿಗೆ ಒಂದು ಸಂಬಂಧವನ್ನು ಅಥವಾ ಸೃಷ್ಟಿಕರ್ತನೊಂದಿಗೆ ಒಂದು ಸಂಬಂಧವನ್ನು ಇಟ್ಟುಕೊಳ್ಳಿಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಸಂಬಂಧದ ಒಂದು ಕೊಂಡಿ ದೇವರೊಂದಿಗೆ ನಾವು ಇರಲಿಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು. ದೇವರೊಂದಿಗೆ ಒಂದು ಸಂಬಂಧ ನಾವು ಕಲ್ಪಿಸಿಕೊಳ್ಳಬೇಕಾದ್ರೆ ಅದಕ್ಕೆ ಇರುವಂಥ ಮಾರ್ಗ ಅದು ಪ್ರಾರ್ಥನೆ ಮೂಲಕ ಮಾತ್ರವೇ ಆಗಿರ್ತದೆ. ನಾವು ದೇವರೊಂದಿಗೆ ಅಥವಾ ಸೃಷ್ಟಿಕರ್ತನೊಂದಿಗೆ ಒಂದು ಸಂಬಂಧವನ್ನು ಇಟ್ಟುಕೊಂಡು ಮುಂದೆ ಹೋಗುವುದಾದರೆ ಮಾತ್ರವೇ ನಮ್ಮ ಎಲ್ಲ ಕಾರ್ಯಗಳಲ್ಲಿ ಒಂದು ಜಯವನ್ನು ಕಾಣಲಿಕ್ಕೆ ಸಾಧ್ಯ. ಆದ್ದರಿಂದ ನಾವು ಪ್ರಾರ್ಥನೆ ಮಾಡುವಾಗಲೇ ದೇವರೊಂದಿಗೆ ಒಂದು ಸಂಬಂಧವನ್ನು ಇಟ್ಟುಕೊಳ್ಳಲಿಕ್ಕೆ ಸಾಧ್ಯ. ಅದರಿಂದ ನಾವು ಪ್ರಾರ್ಥನೆ ಮಾಡಬೇಕು. ಮೊದಲನೇದಾಗಿ ನಾವು ದೇವರೊಂದಿಗೆ ಒಂದು ಸಂಬಂಧವನ್ನು ಇಟ್ಟುಕೊಳ್ಳಿಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ಅದಕ್ಕೆ ಆಧಾರಿತವಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ ಅದರ 5ನೇ ಅಧ್ಯಾಯ 17ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ. ಹಾಗಾದ್ರೆ ದೇವರ ವಾಕ್ಯ ನಮಗೆ, ಸತ್ಯವೇದ ನಮಗೆ ಹೀಗೆ ಬೋಧಿಸ್ತಾ ಇದೆ, ನಾವು ಪ್ರಾರ್ಥನೆ ಮಾಡಬೇಕು. ಹೇಗೆ? ಎಡೆಬಿಡದೆ ಪ್ರಾರ್ಥನೆ ಮಾಡಬೇಕು. ಇದು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟ ಒಂದು ವಿಷಯವಾಗಿದೆ. ಅದರಿಂದ ನಾವು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಎಡೆಬಿಡದೆ ಮಾಡಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತಿದೆ. ನಾನು ಮೊದಲನೇ ಹೇಳಿದ ಹಾಗೆ ದೇವರೊಂದಿಗೆ ಒಂದು ಸಂಬಂಧವನ್ನು ನಿರಂತರವಾಗಿ ನಾವು ಇಟ್ಟುಕೊಳ್ಳಬೇಕಾದ್ರೆ ಅದು ಪ್ರಾರ್ಥನೆ ಮೂಲಕ ಮಾತ್ರವೇ ಆಗಿರ್ತದೆ. ನಾವು ಪ್ರಾರ್ಥನೆ ಮಾಡುವಾಗಲೇ ದೇವರೊಂದಿಗೆ ನಿರಂತರವಾದ ಒಂದು ಸಂಬಂಧವನ್ನು ನಮಗೆ ಇಟ್ಟುಕೊಳ್ಳಲಿಕ್ಕೆ ಸಾಧ್ಯವಾಗಿದೆ. ಅದರಿಂದ ನಾವು ಪ್ರಾರ್ಥನೆ ಮಾಡಬೇಕು. ಈ ದಿನಗಳಲ್ಲಿ ನಮ್ಮ ಪ್ರಾರ್ಥನೆ ಜೀವಿತವನ್ನು ದೇವರೊಂದಿಗೆ ಒಂದು ಸಂಬಂಧವನ್ನು ಕಲ್ಪಿಸಿಕೊಳ್ಳಿಕ್ಕಾಗಿ ಕಟ್ಟಿಕೊಳ್ಳಬೇಕು. ಸಿಕ್ಕುವ ಎಲ್ಲ ಸಮಯ, ಅದಕ್ಕೆ ದೇವರ ವಾಕ್ಯ ಬರೆಯಲ್ಪಟ್ಟಿದೆ, ಎಡೆಬಿಡದೆ ಪ್ರಾರ್ಥನೆ ಮಾಡಿದೆ. ಸಿಕ್ಕುವ ಎಲ್ಲ ಸಮಯವನ್ನು ನಾವು ಪ್ರಾರ್ಥನೆಗಾಗಿ ಉಪಯೋಗಿಸಿಕೊಳ್ಬೇಕು. ನಮ್ಮ ದಿನನಿತ್ಯ ಕೆಲಸಗಳು ಅನೇಕವಿರ್ತದೆ, ಆದರೆ ಅದರ ನಂತರವಾಗಿ ಸಿಕ್ಕುವ ಎಲ್ಲ ಸಮಯ ನಾವು ದೇವರೊಂದಿಗೆ ಕಳಿಬೇಕು. ಸಮಯವನ್ನು ದೇವರೊಂದಿಗೆ ಪ್ರಾರ್ಥನೆ ಮಾಡುವುದರ ಮೂಲಕ ನಾವು ಸಮಯವನ್ನು ಕಳೆಯುವುದಾದರೆ ದೇವರೊಂದಿಗಿರುವಂಥ ಆಳವಾದ ಸಂಬಂಧವನ್ನು ನಾವು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ಎರಡನೇದಾಗಿರುವಂಥ ವಿಷಯ, ದೇವರು ನಮ್ಮನ್ನು ಪ್ರಾರ್ಥನೆ ಮಾಡಲಿಕ್ಕಾಗಿ ಕರೆಯುವವನಾಗಿದ್ದಾನೆ. ಅಂದರೆ ದೇವರು ತನ್ನ ಆತ್ಮನ ಮೂಲಕ ನಮ್ಮ ಒಳಗಡೆ ಪ್ರೇರಣೆಯನ್ನು ಕೊಡ್ತಾರೆ. ನೀನು ಪ್ರಾರ್ಥನೆ ಮಾಡು ಮಗಳೇ, ಪ್ರಾರ್ಥನೆ ಮಾಡು, ಇಷ್ಟು ಸಮಯ ಪ್ರಾರ್ಥನೆ ಮಾಡು ಎಂಬುದಾಗಿ ದೇವರು ತನ್ನ ವಾಕ್ಯದ ಮೂಲಕ ನಮ್ಮನ್ನು ಪ್ರೇರೇಪಿಸ್ತಾರೆ. ಯಾಕೆ ಎಂಬುದಾಗಿ ಹೇಳೋದಾದರೆ, ಯೆರೆಮೀಯನ ಪ್ರವಾದನೆಯ ಗ್ರಂಥ ಅದರ 33ನೇ ಅಧ್ಯಾಯ ಅದರ 3ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ, ನನ್ನನ್ನು ಕೇಳಿಕು, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಮಹತ್ವಾದ ಗೂಢಾರ್ಥಗಳನ್ನು ನಿನಗೆ ಗೋಚರಪಡಿಸುವೆನು. ನಾವು ಪ್ರಾರ್ಥನೆಗಾಗಿ ದೇವರ ಪ್ರೇರಣೆಯಿಂದ ದೇವರ ಸಮ್ಮುಖಕ್ಕೆ ಹೋಗುವಾಗ ಕೆಲವೊಂದು ಗೂಢಾರ್ಥಗಳನ್ನು ದೇವರು ನಮಗೆ ತಿಳಿಸೋನಾಗಿದ್ದಾನೆ. ಅಂದರೆ ದೇವರು ನಮ್ಮನ್ನು ಪ್ರಾರ್ಥನೆಗಾಗಿ ಕರೀತಾನೆ. ನಿಮಗೆ ಇಂಥ ಅನುಭವಗಳು ಉಂಟಾಗಿರ್ಬೋದು. ಕೆಲಸ ಮಾಡುವಾಗಲೇ ದೇವರು ನಿಮ್ಮನ್ನು ಪ್ರೇರೇಪಿಸ್ತಾನೆ, ಪ್ರಾರ್ಥನೆ ಮಾಡು, ಪ್ರಾರ್ಥನೆ ಮಾಡು. ಕಾರಣ ಏನಂದರೆ, ಕೆಲವೊಂದು ಕೇಡುಗಳು ಆ ಸಮಯದಲ್ಲಿ ಸಂಭವಿಸ್ಲಿಕ್ಕಿರ್ಬೋದು. ಕೆಲವೊಂದು ಆಪತ್ತುಗಳು, ಅಪಾಯಗಳು, ಒಂದು ವೇಳೆ ಪ್ರಯಾಣದಲ್ಲಿ ಕೆಲವೊಂದು ತಡೆಗಳು ಉಂಟಾಗ್ತಾ ಇರ್ಬೋದು. ಆದರೆ ಅದರ ಆ ಸಮಯದಲ್ಲಿ ದೇವರ ಆತ್ಮನು ನಮ್ಮ ಹೃದಯದಲ್ಲಿ ಪ್ರೇರೇಪಿಸ್ತಾನೆ, ಮಗಳೇ ಪ್ರಾರ್ಥನೆ ಮಾಡು, ಪ್ರಾರ್ಥನೆ ಮಾಡು ಎಂಬುದಾಗಿ. ಆಗ ನಾವೇನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕು.
ಪ್ರಾರ್ಥನೆ ಮಾಡುವಾಗಲೇ ಕೆಲವೊಂದು ಕಾರ್ಯಗಳನ್ನು ನಾವು ಜಯಿಸಲಿಕ್ಕೆ ಸಾಧ್ಯ. ದೇವರು ನಮ್ಮನ್ನು ಪ್ರಾರ್ಥನೆ ಮಾಡಲಿಕ್ಕಾಗಿ ಕರೀತಾರೆ. ಅನೇಕ ಬಾರಿ ಇಂಥ ಅನುಭವಗಳು ನಿಮಗೆ ಉಂಟಾಗಿರ್ಬೋದು. ಕೆಲಸ ಮಾಡುವಾಗಲೇ ದೇವರ ಪ್ರಾರ್ಥನೆಗಾಗಿ ಪ್ರೇರಣೆ ಆಗಿರ್ಬೋದು, ಪ್ರಯಾಣ ಮಾಡುವಾಗ ನಿಮಗೆ ಪ್ರೇರಣೆ ಆಗಿರ್ಬೋದು, ಪ್ರಾರ್ಥನೆ ಮಾಡಿ ಎಂಬುದಾಗಿ ಅನೇಕ ವಿಷಯಗಳ ಕುರಿತು ದೇವರು ನಿಮ್ಮನ್ನು ಕರೆದು ಪ್ರಾರ್ಥನೆ ಮಾಡಲಿಕ್ಕಾಗಿ ಬಯಸುವವರಾಗಿದ್ದಾರೆ. ನಮ್ಮನ್ನು ದೇವರು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೂಡ ಬಯಸ್ತಾ ಇದ್ದಾರೆ. ನಮ್ಮನ್ನು ಕರೆದು ಬೇರ್ಪಡಿಸಿದ್ದಾರೆ ಪ್ರಾರ್ಥನೆ ಮಾಡಿ ಎಂಬುದಾಗಿ. ತನ್ನ ಆತ್ಮನ ಮೂಲಕ ಪ್ರೇರಣೆಗಳನ್ನು ದೇವರು ನಮ್ಮನ್ನು ಪ್ರಾರ್ಥನೆ ಮಾಡಲಿಕ್ಕೆ ಕೊಡುವಂಥವರಾಗಿದ್ದಾರೆ. ಅದನ್ನು ನಾವು ಅಲಕ್ಷ್ಯ ಮಾಡದೆ, ಅದನ್ನು ತೊರೆದು ಬಿಡದೆ, ಆ ಸಮಯವನ್ನು ವ್ಯರ್ಥವಾಗಿ ಕಳೆಯದೆ ಅದನ್ನು ಪ್ರಾರ್ಥನೆಗಾಗಿ ಉಪಯೋಗಿಸಿಕೊಳ್ಬೇಕು. ಅದರ ಮೂಲಕ ನಿಮಗೆ ಆಗುವಂಥ ಕೇಡುಗಳನ್ನು ದೇವರು ತಡೆಯಲಿಕ್ಕಿರ್ಬೋದು. ಒಂದು ವೇಳೆ ನಿಮ್ಮನ್ನು ಸಮೃದ್ಧಿಯಾಗಿ ನಡೆಸಲಿಕ್ಕಿರ್ಬೋದು. ನೀವು ಪ್ರಾರ್ಥನೆ ಮಾಡುವಾಗ ಕೆಲವೊಂದು ಅದ್ಭುತಗಳನ್ನು ಕಾಣ್ಬೋದು. ಅನೇಕ ಆತ್ಮಗಳನ್ನು ನೀವು ಆದಾಯ ಮಾಡಿಕೊಳ್ಬೋದು. ನಾವು ಆ ಸಮಯವನ್ನು ಉಪಯೋಗಿಸಿಕೊಂಡು ಪ್ರಾರ್ಥನೆ ಮಾಡುವಾಗ ಮಾತ್ರವೇ ಅನೇಕ ಕಾರ್ಯಗಳನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾದರೆ ಪ್ರಾರ್ಥನೆಗಾಗಿ ದೇವರು ನಮ್ಮನ್ನು ಕರೆದು ಬೇರ್ಪಡಿಸುವಂಥದ್ದು ಕೂಡ ಆಗಿದೆ. ಅದರಿಂದಲೇ ನಾವು ಪ್ರಾರ್ಥನೆಯನ್ನು ಮಾಡುವಂಥವರಾಗಿರಬೇಕು. ಕರೆದು ಬೇರ್ಪಡಿಸಿ ನಮ್ಮೊಂದಿಗೆ ಪ್ರಾರ್ಥನೆ ಮಾಡುವಾಗ ದೇವರಿಗೆ 2-3 ಬಯಕೆಗಳಿರ್ತದೆ. ಏನೆಂದರೆ ನೀವು ಬಿಟ್ಟು ಬಿಡದೆ ಪ್ರಾರ್ಥನೆ ಮಾಡಬೇಕೆಂಬುದಾಗಿ. ಅದಕ್ಕೆ ಲೂಕನು ಬರೆದು ಸುವಾರ್ತೆಯಲ್ಲಿ ಹೀಗೆ ಹೇಳ್ತಾರೆ, ಎಚ್ಚರವಾಗಿದ್ದು ಎಲ್ಲ ಸಮಯ ಪ್ರಾರ್ಥನೆಗಳಲ್ಲಿ ನೀವು ಕಳೀರಿ ಎಂಬುದಾಗಿ. ನಮ್ಮ ಕರ್ತನಾದ ಯೇಸು ಸ್ವಾಮಿಯ ಅನುಭವವನ್ನು ನಾವು ನೋಡೋದಾದರೆ ಆತನು ಅನೇಕ ಬಾರಿ ದೇವರ ಹತ್ರ ಹೋಗಿ ಪ್ರಾರ್ಥಿಸಿದ್ದನ್ನು ನಾವು ನೋಡ್ತೇವೆ. ತಂದೆ ಹತ್ರ ಹೋಗಿ ಎಲ್ಲ ಸಮಯ ತನಗೆ ಸಿಕ್ಕುವ ಎಲ್ಲ ಸಮಯವನ್ನು ಬಿಡುವು ಮಾಡಿಕೊಂಡು ಸೇವೆಯ ಮಧ್ಯದಲ್ಲೂ ಕೂಡ ತಂದೆಯೊಂದಿಗೆ ಪ್ರಾರ್ಥಿಸಿದರು. ಅನೇಕ ಬಾರಿ ಮುಂಜಾನೆಯಲ್ಲಿ ಪ್ರಾರ್ಥಿಸಿದರು. ಅನೇಕ ಬಾರಿ ರಾತ್ರಿಯೆಲ್ಲ ಪ್ರಾರ್ಥನೆಯಲ್ಲಿ ಕಳೆದರು. ಅನೇಕ ಬಾರಿ ತನಗೆ ಸಿಕ್ಕುವ ಎಲ್ಲ ಸಮಯನ ವಿಂಗಡವಾಗಿ ಹೋಗಿ ಪ್ರಾರ್ಥನೆ ಮಾಡಿದ್ದನ್ನು ನಾವು ನೋಡ್ತೇವೆ. ಕಾರಣ ಏನಂದರೆ ತಂದೆಯೊಂದಿಗಿರುವಂತಹ ಸಂಬಂಧವನ್ನು ಹೆಚ್ಚು ಮಾಡಿಕೊಳ್ಳಿಕ್ಕಾಗಿ ತಂದೆ ಕರೆಯುವಿಕೆಗೆ ಆತನು ವಿಧೇಯಪಟ್ಟು ಏನು ಮಾಡ್ತಿದ್ದರು, ಎಲ್ಲ ವಿಷಯಗಳನ್ನು ತಂದೆಯೊಂದಿಗೆ ಒಪ್ಪಿಸಿ ಪ್ರಾರ್ಥಿಸಿದನು. ಪ್ರಾರ್ಥನೆಯಲ್ಲಿ ನಿರಂತರವಾಗಿ ದೇವರು ನಮ್ಮೊಂದಿಗೆ ಮಾತಾಡಲಿಕ್ಕೆ ಬಯಸ್ತಾರೆ. ಅದರಿಂದಲೇ ನಮ್ಮನ್ನು ಕರೆದು ಬೇರ್ಪಡಿಸೋದು. ನೀವು ಅನೇಕ ಕೆಲಸಗಳಲ್ಲಿ ಬ್ಯುಸಿಯಾಗಿರುವಾಗ ಅನೇಕ ಬಾರಿ ದೇವರು ಪ್ರೇರಣೆ ಕೊಡ್ತಾರೆ, ಮಗಳೇ ಬಂದು ಪ್ರಾರ್ಥನೆ ಮಾಡು, ಮಗನೇ ಬಂದು ಪ್ರಾರ್ಥನೆ ಮಾಡು ಎಂಬುದಾಗಿ. ಯಾಕೆ ಎಂಬುದಾಗಿ ಹೇಳೋದಾದರೆ ಆ ಸಮಯದಲ್ಲಿ ದೇವರು ನಿಮ್ಮೊಂದಿಗೆ ಮಾತಾಡಲಿಕ್ಕೆ ಬಯಸ್ತಾ ಇರ್ತಾರೆ. ಅನೇಕ ವಿಷಯಗಳಲ್ಲಿ ನೀವು ಬ್ಯುಸಿಯಾಗಿ ಸಮಯವೇ ಬಿಡು ಇಲ್ಲದೆ ಇರುವ ಸಮಯದಲ್ಲೂ ಕೂಡ ದೇವರು ನಿಮ್ಮೊಂದಿಗೆ ಪ್ರೇರಣೆಯನ್ನು ದೇವರು ವಾಕ್ಯದ ಮೂಲಕ, ದೇವರ ದಾಸರ ಮೂಲಕ ದೇವರು ಮಾತಾಡ್ತಾ ಇರ್ತಾರೆ. ಮಗಳೇ ಪ್ರಾರ್ಥನೆಗೆ ಸಮಯವನ್ನು ಕೊಡು, ಪ್ರಾರ್ಥನೆಗೆ ಸಮಯವನ್ನು ಕೊಡು. ಕಾರಣ ಏನು ಗೊತ್ತಾ? ದೇವರು ಆ ಪ್ರಾರ್ಥನೆಯಲ್ಲಿ ನಿಮ್ಮೊಂದಿಗೆ ಮಾತಾಡಲಿಕ್ಕೆ ಇರ್ತಾರೆ. ಆ ಪ್ರಾರ್ಥನೆಯಲ್ಲಿ ದೇವರು ನಿಮಗೆ ಏನೋ ತಿಳಿಸ್ಲಿಕ್ಕೆ ಇರ್ತಾರೆ. ಅದನ್ನು ತಿಳಿಯಪಡಿಸ್ಲಿಕ್ಕಾಗಿ ಪ್ರಾರ್ಥನೆಯಲ್ಲಿ ಬಂದು ಕೂರು ಎಂಬುದಾಗಿ ದೇವರು ಹೇಳೋದನ್ನು ನಾವು ನೋಡ್ತೇವೆ. ಹಾಗಾದರೆ ದೇವರ ಮಾತಿಗೆ ವಿಧೇಯರಾಗೋಣ. ಇಂದಿನಿಂದಲೇ ಪ್ರಾರ್ಥನೆಯನ್ನು ನಾವು ಪ್ರಾರಂಭ ಮಾಡೋಣ. ಒಂದು ವೇಳೆ ಈ ಮಾತುಗಳನ್ನು ಕೇಳುವ ನಿಮ್ಮಲ್ಲಿ ಅನೇಕ ಬಾರಿ ದೇವರು ಮಾತಾಡಿರ್ಬೋದು, ಆದರೆ ಮಾತಾಡಿಯೂ ಕೂಡ ಪ್ರಾರ್ಥನೆಗೆ ಸಮಯ ಕೊಡದೆ ಕೆಲಸ ಕಾರ್ಯಗಳಲ್ಲಿ ಬ್ಯುಸಿ ಆದಂಥ ವ್ಯಕ್ತಿ ನೀನಾಗಿರ್ಬೋದು. ಪ್ರಾರ್ಥನೆಗೆ ಪ್ರೇರಣೆ ದೇವರು ಹೃದಯದಲ್ಲಿ ಕೊಡುತ್ತಾ ಇದ್ರೂ ಕೂಡ ನಿನ್ನದೇ ಆದಂಥ ಮಾರ್ಗದಲ್ಲಿ ನೀನು ಹೋಗ್ತಾ ಇರ್ಬೋದು. ಅನೇಕ ಬಾರಿ ಹೃದಯದಲ್ಲಿ ಪ್ರಾರ್ಥನೆ ಮಾಡು ಎಂಬುದಾಗಿ ದೇವರು ನಿನ್ನ ಹೃದಯದಲ್ಲಿ ಎಷ್ಟೋ ಬಾರಿ ವಾಕ್ಯದ ಮೂಲಕ, ದೇವದಾಸರ ಮೂಲಕ, ದೇವರ ಆತ್ಮನ ಮೂಲಕ ಪ್ರೇರಣೆ ಕೊಟ್ಟರೂ ಕೂಡ ನಿನ್ನ ಕೆಲಸದಲ್ಲೇ ನೀನು ಬ್ಯುಸಿ ಆಗಿರ್ಬೋದು. ಆದರೆ ಈ ದಿನ ದೇವರು ಮತ್ತೊಂದು ಆವರ್ತಿ ತಿರುಗಿ ಎಚ್ಚರಿಸ್ತಾ ಇದ್ದಾರೆ, ನೀನು ಪ್ರಾರ್ಥನೆ ಮಾಡಲೇಬೇಕು. ನಾವು ಪ್ರಾರ್ಥನೆ ಮಾಡಿದ್ರೆ ಮಾತ್ರವೇ ದೇವರು ನಮ್ಮೊಂದಿಗೆ ಮಾತಾಡಲಿಕ್ಕಿರುವಂಥ ಮಾತುಗಳನ್ನು ಧಾರಾಳವಾಗಿ ಮಾತಾಡಲಿಕ್ಕಿದ್ದಾನೆ. ಅದಕ್ಕಾಗಿ ದೇವರು ನಮ್ಮನ್ನು ಕರೆದು ಬೇರ್ಪಡಿಸೋರಾಗಿದ್ದಾರೆ. ಪ್ರಾರ್ಥನೆ ಮಾಡು ಮಗಳೇ, ಪ್ರಾರ್ಥನೆ ಮಾಡು ಮಗನೇ ಎಂಬುದಾಗಿ ದೇವರು ನಮ್ಮ ಹೃದಯದಲ್ಲಿ ಪ್ರೇರಣೆಗಳನ್ನು ತಂದು ಹಾಕುವುದನ್ನು ನಾವು ನೋಡ್ತೇವೆ. ಆ ಪ್ರೇರಣೆಗೆ ವಿಧೇಯಪಟ್ಟು ಇಂದಿನಿಂದಲೇ ನಾವೇನು ಮಾಡೋಣ, ಸಮಯವನ್ನು ಬೇರ್ಪಡಿಸಿಕೊಂಡು ಪ್ರಾರ್ಥನೆ ಮಾಡಲಿಕ್ಕೆ ನಮ್ಮ ಮನಸ್ಸನ್ನು ಒಪ್ಪಿಸಿಕೊಡೋಣ. ದೇವರು ಒಬ್ಬರೊಂದಿಗೂ ಪರಿಸ್ಥಿತಿಗಳೊಂದಿಗೂ ಮಾತಾಡಲಿಕ್ಕೆ ಇಷ್ಟವುಳ್ಳವನಾಗಿದ್ದಾನೆ. ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ದೇವರು ಏನು ಮಾಡ್ತಾರೆ, ಒಂದು ಬದಲಾವಣೆ ಕೊಡಲಿಕ್ಕಾಗಿ ದೇವರು ನಮ್ಮನ್ನು ಪ್ರೇರೇಪಿಸ್ತಾರೆ. ಪ್ರಾರ್ಥನೆ ಮಾಡು, ಎಡಬಿಡದೆ ಪ್ರಾರ್ಥನೆ ಮಾಡಿ ಎಂಬುದಾಗಿ ದೇವರು ಪ್ರೇರಣೆ ಕೊಡ್ತಾರೆ. ಬಿಟ್ಟು ಬಿಡದೆ ಪ್ರಾರ್ಥನೆ ಮಾಡಿ ಎಂಬುದಾಗಿ ದೇವರು ಪ್ರೇರಣೆ ಕೊಡ್ತಾರೆ. ನಿರಂತರವಾಗಿ ಪ್ರಾರ್ಥನೆ ಮಾಡಿ ಎಂಬುದಾಗಿ ದೇವರು ಪ್ರೇರಣೆ ಕೊಡ್ತಾರೆ. ಈ ವಿಷಯಗಳನ್ನು ನಾವು ಎಚ್ಚೆತ್ತುಕೊಂಡು ದೇವರ ಹತ್ರ ಪ್ರಾರ್ಥನೆ ಮಾಡಲಿಕ್ಕೆ ಈ ದಿನದಿಂದ ನಾವೇನಾಗೋಣ, ಸಿದ್ಧರಾಗಿ ಮಾರ್ಪಡೋಣ. ಪ್ರಾರ್ಥನೆಯನ್ನು ಬಿಟ್ಟು ಬಿಡದೆ ನಾವು ಪ್ರಾರ್ಥನಾ ವೀರರಾಗಿ, ಪ್ರಾರ್ಥನೆಯೇ ನಮ್ಮ ಉಸಿರಾಗಿ ಮಾರ್ಪಟ್ಟು ನಾವು ಮುಂದೆ ಹೋಗೋಣ. ದೇವರು ಪ್ರಾರ್ಥನೆಗಾಗಿ ನಿಮ್ಮೊಬ್ಬೊಬ್ಬರನ್ನು ಕರೆದು ಪ್ರಾರ್ಥನೆಗಾಗಿ ಸಮಯವನ್ನು ಬೇರ್ಪಡಿಸಿ ಕೊಡುವವನಾಗಿದ್ದಾನೆ. ಆ ಸಮಯವನ್ನು ನಾವು ಪ್ರಾರ್ಥನೆಗಾಗಿ ಮಾತ್ರವೇ ಉಪಯೋಗಿಸಿಕೊಳ್ಳೋಣ. ಮೂರನೇದಾಗಿರುವಂಥ ವಿಷಯವನ್ನು ವಾಕ್ಯದಲ್ಲಿ ನಾವು ಓದಿಕೊಂಡು ನೋಡಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 10ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ
ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ ಎಂಬುದಾಗಿ. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಮೂರನೇದಾಗಿರುವಂಥ ವಿಷಯ, ದೇವರು ತನ್ನ ಚಿತ್ತವನ್ನು ತಿಳಿಸಿಕೊಡುವಂಥದ್ದು ಒಂದು ಪ್ರಾರ್ಥನೆ ಮಾಡುವ ವ್ಯಕ್ತಿಗೆ ಮಾತ್ರವೇ ಆಗಿರ್ತದೆ. ತನ್ನ ಚಿತ್ತವನ್ನು ಪ್ರಕಟಿಸಬೇಕಾದ್ರೆ ನಾವು ಬಂದು ಪ್ರಾರ್ಥನೆಯನ್ನು ಮಾಡಬೇಕು. ಪ್ರಾರ್ಥನೆ ಮಾಡಿದ್ರೆ ಮಾತ್ರವೇ ಈ ಭೂಲೋಕದಲ್ಲಿ ತನಗೆ ಏನೆಲ್ಲ ಕಾರ್ಯಗಳನ್ನು ಮಾಡಲಿಕ್ಕಿದೆಯೋ ಆ ಚಿತ್ತವನ್ನು ಅಥವಾ ತನ್ನ ಇಷ್ಟವನ್ನು ನಮಗೆ ತಿಳಿಯಪಡಿಸುವಂಥ ದೇವರಾಗಿದ್ದಾನೆ. ಹಾಗಾದರೆ ಮೂರನೇದಾಗಿ ನಾವು ಯಾಕೆ ಪ್ರಾರ್ಥನೆ ಮಾಡಬೇಕಂದ್ರೆ, ದೇವರ ಚಿತ್ತವನ್ನು ಭೂಲೋಕದಲ್ಲಿ ನೆರವೇರಿಸಲಿಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು. ತನ್ನ ಕಾರ್ಯವನ್ನು ಹೇಗೆ ಮಾಡಬೇಕೆಂಬುದಾಗಿರುವಂಥದ್ದನ್ನು ತನ್ನ ಭಕ್ತರ ಮೂಲಕ ತಿಳಿಸಿ ತನ್ನ ಭಕ್ತರ ಪ್ರಾರ್ಥನೆ ನಿಮಿತ್ತವೇ ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಹಾಗಾದರೆ ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ಕುಟುಂಬದಲ್ಲಿ ತನ್ನ ಇಷ್ಟ ಏನೆಂಬುದಾಗಿ, ನಿಮ್ಮ ಜೀವಿತದಲ್ಲಿ ತನ್ನ ಇಷ್ಟ ಏನೆಂಬುದಾಗಿ ತಿಳಿಯಪಡಿಸುವವರಾಗಿದ್ದಾರೆ. ನಮ್ಮ ಜೀವಿತದಲ್ಲಿ ನಾವು ಪ್ರಾರ್ಥನೆ ಮಾಡುವಾಗಲೇ ದೇವರು ತನ್ನ ಚಿತ್ತವನ್ನು ಪ್ರಕಟಿಸಿಕೊಡುವುದು. ಅಷ್ಟು ಮಾತ್ರವಲ್ಲದೆ ಭೂಲೋಕದಲ್ಲಿ ಏನೆಲ್ಲ ಕಾರ್ಯಗಳನ್ನು ಮಾಡಬೇಕೆಂಬುದಾಗಿ ಆತನು ಇಚ್ಛಿಸಿಕೊಂಡಿದ್ದನೋ ಅದನ್ನು ತನ್ನ ಭಕ್ತರಾದಂತಹ ಪ್ರಾರ್ಥನೆ ಮಾಡುವ ವೀರರ ಮೂಲಕವಾಗಿಯೇ ತಿಳಿಸುವಂಥದ್ದಾಗಿದೆ. ಅದಕ್ಕೆ ಒಂದು ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಯೆಹೆಜ್ಕೇಲನ ಪ್ರವಾದನೆಯ ಗ್ರಂಥ 22ನೇ ಅಧ್ಯಾಯ ಅದರ 30ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನಾನು ದೇಶವನ್ನು ಹಾಳು ಮಾಡದಂತೆ ನನ್ನೆದುರಿಗೆ ದೇಶ ರಕ್ಷಣೆಗಾಗಿ ಪೌಳಿ ಒಡಕಿನಲ್ಲಿ ನಿಲ್ಲುವುದಕ್ಕೂ ಗೋಡೆಯನ್ನು ಗಟ್ಟಿ ಮಾಡುವುದಕ್ಕೂ ತಕ್ಕವನನ್ನು ನಾನು ಹುಡುಕಲು ಯಾರೂ ಸಿಕ್ಕಲಿಲ್ಲ ಎಂಬುದಾಗಿ. ಹಾಗಾದರೆ ದೇವರು ತನ್ನ ಚಿತ್ತವನ್ನು ಭೂಲೋಕದಲ್ಲಿ ಮಾಡಲಿಕ್ಕಾಗಿ ಒಂದು ವ್ಯಕ್ತಿ, ಅಂದರೆ ಪ್ರಾರ್ಥನೆ ಮಾಡುವಂಥ ಒಂದು ವ್ಯಕ್ತಿಯನ್ನು ಹುಡುಕ್ತಾ ಇದ್ದಾರೆ. ಅದು ನಾವುಗಳು ಕೂಡ ಆಗ್ಬೋದು. ಪ್ರಾರ್ಥನೆ ವೀರರಾಗಿ ನಾವು ಪ್ರಾರ್ಥನೆ ಮಾಡುವಾಗ ದೇವರು ತನ್ನ ಚಿತ್ತವನ್ನು ಅಥವಾ ತನ್ನ ಆ ಉದ್ದೇಶವನ್ನು ನಮ್ಮ ಮೂಲಕ ಪ್ರಕಟಿಸಲಿಕ್ಕಿದ್ದಾರೆ. ಅದಕ್ಕಾಗಿ ಈಗ ಓದಿಕೊಂಡ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ, ತಕ್ಕವನನ್ನು ನಾನು ಹುಡುಕಲು ಯಾರೂ ಸಿಕ್ಕಲಿಲ್ಲ ಎಂಬುದಾಗಿ. ಹಾಗಾದರೆ ನಮಗೆ ಸಿಕ್ಕಿದ ಸಮಯವನ್ನು ದೇವರೇ ನಿನ್ನ ಚಿತ್ತ ಏನಿದೆ ನಮ್ಮ ದೇಶದಲ್ಲಿ, ನಿನ್ನ ಚಿತ್ತ ಏನಿದೆ ನಮ್ಮ ಕುಟುಂಬದಲ್ಲಿ ಎಂಬುದಾಗಿ ನಾವು ಹುಡುಕಿ ಆತನಲ್ಲಿ ಪ್ರಾರ್ಥಿಸುವಾಗ ಆತನು ಖಂಡಿತವಾಗಲೂ ತನ್ನ ಚಿತ್ತವನ್ನು ನಮ್ಮ ಜೀವಿತದಲ್ಲಿ ಪ್ರಕಟಿಸಿಕೊಡುವನಾಗಿದ್ದಾನೆ. ಆತನು ತನ್ನ ಚಿತ್ತವನ್ನು ಯಾರ ಮೂಲಕ ಪ್ರಕಟಿಸಿಕೊಡ್ತಾನೆ ಅಂದರೆ ಪ್ರಾರ್ಥನೆ ಮಾಡುವ ವ್ಯಕ್ತಿಯ ಮೂಲಕ ಮಾತ್ರವೇ ಆಗಿರ್ತದೆ. ಹಾಗಾದರೆ ನಾನು ನೀವು ಆತನ ಚಿತ್ತವನ್ನು ತಿಳಿದುಕೊಳ್ಳಬೇಕಾದ್ರೆ ಪ್ರಾರ್ಥನೆ ಮಾಡುವವರಾಗಿ ಮಾರ್ಪಡೋಣ. ಆತನ ಚಿತ್ತವನ್ನು ತಿಳ್ಕೊಳ್ಳುವಂಥದ್ದು ಅದು ನಾವು ಪ್ರಾರ್ಥನೆ ಮಾಡುವುದರ ಮೂಲಕ ಮಾತ್ರವಾಗಿದೆ. ಅದರಿಂದಲೇ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ನಾವು ಹೇಗೆ ಜೀವಿಸಬೇಕು, ಹೇಗೆ ನಡಿಬೇಕು ಆಗಿರುವ ಪ್ರತಿಯೊಂದು ವಿಷಯವನ್ನು ಕೂಡ ದೇವರು ತನ್ಮುಖದಲ್ಲಿ ಪ್ರಾರ್ಥನೆ ಮಾಡುವಂಥ ಒಂದು ವ್ಯಕ್ತಿಗೆ ತಿಳಿಯಪಡಿಸುವವರಾಗಿರ್ತಾರೆ. ಅದಕ್ಕೆ ದಾವೀದನು ಕೀರ್ತನೆಯಲ್ಲಿ ಹೀಗೆ ಹೇಳ್ತಾ ಇದ್ದಾನೆ, ನಿನ್ನ ಚಿತ್ತದಂತೆ ನಡೆದುಕೊಳ್ಳುವುದನ್ನು ನನಗೆ ಕಲಿಸಿಕೊಡು ಎಂಬುದಾಗಿ ಪ್ರಾರ್ಥಿಸಿದ್ದನ್ನು ನಾವು ನೋಡ್ತೇವೆ. ಹಾಗಾದರೆ ಆತನ ಚಿತ್ತವನ್ನು ನಾವು ತಿಳಿದುಕೊಳ್ಳಬೇಕಾದ್ರೆ ಪ್ರಾರ್ಥನೆ ಮಾಡುವಂಥದ್ದು ತುಂಬ ಅಗತ್ಯವಾಗಿದೆ. ಮೂರನೇದಾಗಿ ನಾವು ಆತನ ಚಿತ್ತವನ್ನು ಭೂಲೋಕದಲ್ಲಿ ನೆರವೇರಿಸಲಿಕ್ಕಾಗಿ ಪ್ರಾರ್ಥನೆಯನ್ನು ಮಾಡುವವರಾಗಿರಬೇಕು. ನಾವು ನಾಲ್ಕನೇದಾಗಿ ಯಾಕೆ ಪ್ರಾರ್ಥನೆ ಮಾಡಬೇಕೆಂಬುದಾಗಿರುವ ವಿಷಯದ ಕುರಿತು ನೋಡಿಕೊಳ್ಳೋದಾದರೆ, ಈ ಸತ್ಯವೇದದಲ್ಲಿ ಇರುವಂಥ ಎಲ್ಲ ಭಕ್ತರು ಪ್ರಾರ್ಥನೆಗೆ ಪ್ರಾಧಾನ್ಯತೆಯನ್ನು ಕೊಟ್ಟದ್ದನ್ನು ನಾವು ನೋಡ್ತೇವೆ. ಮೊದಲನೇದಾಗಿ ನಮ್ಮ ಕರ್ತನು ರಕ್ಷಕನೂ ಆಗಿರುವಂಥ ಯೇಸು ಸ್ವಾಮಿ ಪ್ರಾರ್ಥನೆಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಟ್ಟರು. ಆತನು ಹಗಲಿರುಳು ಪ್ರಾರ್ಥನೆ ಮಾಡಿದ್ದನ್ನು ನಾವು ನೋಡ್ತೇವೆ. ರಾತ್ರಿ ಕಾಲವೆಲ್ಲ ಪ್ರಾರ್ಥನೆಯಲ್ಲಿ ಕಳೆದದ್ದನ್ನು ನಾವು ನೋಡ್ತೇವೆ. ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೂಡ ತನ್ನ ಶಿಷ್ಯರಿಗೆ ಕಲಿಸಿಕೊಟ್ಟದ್ದನ್ನು ನಾವು ನೋಡ್ತೇವೆ. ಶೋಧನೆಗೆ ಒಳಗಾಗದೆ ಪ್ರಾರ್ಥನೆ ಮಾಡಿ ಎಂಬುದಾಗಿ ಹೇಳಿದ್ದನ್ನು ಕೂಡ ನಾವು ಸುವಾರ್ತೆಗಳಲ್ಲಿ ಓದ್ತೇವೆ. ಅದು ಮಾತ್ರ ಅಲ್ಲ, ಆದಿಕಾಂಡದಿಂದ ಪ್ರಕಟಣೆಯ ತನಕ ಅನೇಕ ಭಕ್ತರುಗಳು ಪ್ರಾರ್ಥನೆ ಮಾಡಿದ್ದನ್ನು ನಾವು ನೋಡ್ತೇವೆ. ಅಬ್ರಹಾಮನು ದೇವರ ಸಮ್ಮುಖದಲ್ಲಿ ಲೋಟನ ವಿಷಯದಲ್ಲಿ ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥಿಸಿದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ದಾನಿಯೇಲನು ಪ್ರಾರ್ಥನೆ ಮಾಡಿದನು, ದಿನಕ್ಕೆ 3 ಆವರ್ತಿ ಪ್ರಾರ್ಥನೆ ಮಾಡುವಂಥ ಒಂದು ವ್ಯಕ್ತಿ ಆಗಿದ್ದನು ದಾನಿಯೇಲನು. ಅನ್ನಳು ಪ್ರಾರ್ಥನೆ ಮಾಡಿದಳು, ತನ್ನ ಒಂದು ಮಗನಿಗೋಸ್ಕರ, ಒಂದು ಗಂಡು ಮಗನಿಗೋಸ್ಕರ ಪ್ರಾರ್ಥನೆ ಮಾಡಿದನು. ಸೊಲೊಮೋನನು ಪ್ರಾರ್ಥನೆ ಮಾಡಿದ್ದನ್ನು ನೋಡ್ತೇವೆ, ತನ್ನ ಜ್ಞಾನ ವಿವೇಕಕ್ಕೋಸ್ಕರವಾಗಿ. ಹಾಗಾದರೆ ಸತ್ಯವೇದದಲ್ಲಿ ಅನೇಕ ಭಕ್ತರುಗಳು ಪ್ರಾರ್ಥನೆ ಮಾಡಿದ್ದಾರೆ. ಯಾಕೆ ಅಂದರೆ ದೇವರು ಪ್ರಾರ್ಥನೆಯಿಂದಲೇ ಅನೇಕ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಎಂಬುದಾಗಿ. ಅದರಿಂದ ನಾವು ಕೂಡ ಪ್ರಾರ್ಥನೆ ಮಾಡೋಣ. ನಮಗಿರುವ ಪ್ರತಿಯೊಂದು ವಿಷಯಗಳನ್ನು ದೇವರಿಗೆ ನಾವು ತಿಳಿಯಪಡಿಸುವಾಗಲೇ ದೇವರು ಅದರ ಮೇಲೆ ಒಂದು ಅದ್ಭುತವನ್ನು ಮಾಡಲಿಕ್ಕೆ ಸಾಧ್ಯ. ದೇವರಿಗೆ ನಮಗೆ ಏನೆಲ್ಲ ಬೇಕು ಅನ್ನೋದು ಗೊತ್ತು, ಆದರೂ ಕೂಡ ನಾವು ಪ್ರಾರ್ಥನೆ ಮಾಡುವಾಗಲೇ ಆತನಿಂದ ಕೆಲವೊಂದು ವಿಷಯಗಳನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯ. ದೇವರೊಂದಿಗೆ ನಾವು ಸಂಬಂಧವನ್ನು ಆಳವಾಗಿ ಹೊಂದಿಕೊಳ್ಳಬೇಕಾದ್ರೆ ಅದು ಪ್ರಾರ್ಥನೆ ಮಾತ್ರವೇ ನಮಗೆ ಮಾರ್ಗವಾಗಿದೆ. ಅದರಿಂದ ನಾವು ಪ್ರಾರ್ಥನೆ ಮಾಡೋಣ. ನಮಗೆ ಸಿಕ್ಕುವ ಎಲ್ಲ ಸಮಯವನ್ನು ನಾವು ಪ್ರಾರ್ಥನೆಗಾಗಿ ಉಪಯೋಗಿಸಿಕೊಳ್ಳೋಣ. ಈ ದಿನದಿಂದ ಪ್ರಾರಂಭ ಮಾಡೋಣ. ದೇವರು ನಮಗೆ ಪ್ರಾರ್ಥನೆಯ ಆತ್ಮವನ್ನು ಕೊಟ್ಟು ಪ್ರಾರ್ಥನೆಯಲ್ಲಿ ಮುನ್ನಡೆಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನ ತಂದೆಯೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ದೇವರೇ, ನಿನ್ನ ಮಕ್ಕಳಿಗೆ ಪ್ರಾರ್ಥಿಸಲಿಕ್ಕೆ ಸಹಾಯ ಮಾಡು. ವಾಕ್ಯನ ಕೇಳಲ್ಪಟ್ಟ ಪ್ರತಿಯೊಬ್ಬರು ಇನ್ನು ಮುಂದೆ ಪ್ರಾರ್ಥನಾ ವೀರರಾಗಿ ಮಾರ್ಪಡಲಿ. ಅವರಿಗೆ ಪ್ರಾರ್ಥನೆಗೆ ಬೇಕಾದ ಎಲ್ಲ
ಸಹಾಯವನ್ನು ನೀನು ಒದಗಿಸಿಕೊಡು. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ದೇವರು ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಈ ವಾಕ್ಯ ನಿಮ್ಮ ಮನಸ್ಸನ್ನು ಸ್ಪರ್ಶಿಸಿರುವುದಾದರೆ ಅನೇಕರು ಈ ವಾಕ್ಯಗಳನ್ನು ಕೇಳುವ ಹಾಗೆ ಇದನ್ನು ಅನೇಕರಿಗೆ ಕಳಿಸಿಕೊಡಿ. ಅವರು ಕೂಡ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ವೀರರಾಗಿ, ಪ್ರಾರ್ಥನೆ ಮಾಡುವವರಾಗಿ, ಪ್ರಾರ್ಥನೆಗೆ ಸಮಯವನ್ನು ಬೇರ್ಪಡಿಸಿಕೊಳ್ಳುವವರಾಗಿ ಮಾರ್ಪಡಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಆಮೇನ್. ಆಮೇನ್.